ನಮಸ್ಕಾರ ವೀಕ್ಷಕರೇ, ಸ್ವಾಗತ ಎಲ್ಲರಿಗೂ KSC ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಇದು ಡೈಲಿ ಪ್ರಜಾವಾಣಿ ಮತ್ತು ದ ಹಿಂದೂ ಪೇಪರ್ ಅನಾಲಿಸಿಸ್ ಎರಡೂ ಕೂಡ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಕವರ್ ಮಾಡ್ತೇನೆ. ಹಾಗಾಗಿ ಯಾವುದೇ ರೀತಿಯ ನೀವು ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಪ್ರಿಪೇರ್ ಆಗ್ತಾ ಇದ್ರು, ಈ PSI ಆಗಲಿ, ಕಾನ್ಸ್ಟೇಬಲ್ಸ್ ಆಗಲಿ, FDA, SDA ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ RRB ಆಗಲಿ, ಯಾವುದೇ ರೀತಿಯ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಪ್ರಿಪೇರ್ ಆಗ್ತಿದ್ರೆ ನಿಮಗೆ ಈ ದಿನನಿತ್ಯ ಏನು ಪೇಪರ್ಸ್ಗಳಲ್ಲಿ ಬರುತ್ತೆ, ಈ ಕರೆಂಟ್ ಅಫೇರ್ಸ್ಗಳು ಯಾವುದೇ ರೀತಿಯ ಕ್ವಶನ್ಸ್ಗಳು ಮಿಸ್ ಆಗೋದಿಲ್ಲ. ಹಾಗಾಗಿ ಡೈಲಿ ನಿಮಗೆ ಅನಾಲಿಸಿಸ್ ಸಿಗುತ್ತೆ. ಸೊ ಡೈಲಿ 2 ಗಂಟೆಗೆ ನಿಮಗೆ ಅನಾಲಿಸಿಸ್ ಸಿಗುವಂಥದ್ದು ಮತ್ತು 8 ಗಂಟೆಗೆ ನಿಮಗೆ ಕ್ವಿಜ್ ಪ್ಲಸ್ ಕ್ವಶನ್ಸ್, ಅಂದರೆ ಈಗ ಏನು ಪೇಪರ್ ಅನಾಲಿಸಿಸ್ ಮಾಡ್ತೀವಿ ಅದ್ರ ಮೇಲೆ ಯಾವ ಥರ ಕ್ವಶನ್ಸ್ಗಳನ್ನು ನಿಮಗೆ ಎಕ್ಸಾಮಲ್ಲಿ ಬರ್ಬೋದು ಅಂತ ಹೇಳಿ ಅದೇ ಸೇಮ್ ಕ್ವಶನ್ಸ್ಗಳು ನಿಮಗೆ ಎಕ್ಸಾಮ್ ನೋಡಲು ಬರ್ಬೋದು. ಸೊ ಆ ಕ್ವಶನ್ಸ್ಗಳನ್ನು ಮಿಸ್ ಮಾಡ್ದೇ ನೀವು ಸಾಲ್ವ್ ಮಾಡ್ಬೋದು. 5 to 10 ಮಿನಿಟ್ಸ್ ಮ್ಯಾಕ್ಸಿಮಮ್ ಆಗುತ್ತೆ ಆ ಕ್ವಶನ್ಸು. ಸೊ ಊಟ ನೋಡ್ತಾ ನೀವು ನೋಡ್ಕೊಂಡು ಸಾಲ್ವ್ ಮಾಡ್ಬೋದು. ಅದು ನಿಮಗೆ ನೆನಪಿನ ಶಕ್ತಿ ಜಾಸ್ತಿ ಮಾಡುವಂಥದ್ದು ಕೂಡ ನೋಡ್ಬೋದು. ಸೊ ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ನಾವು ನೋಡೋದಾದರೆ, ಹಾಗೆಯೇ ನೋಡಿ, ಈ ನಿನ್ನೆಯ ಒಂದು ಕ್ವಶನ್ಸ್ಗಳನ್ನು ನಾನು ಕೊಟ್ಟಿಲ್ಲ, ನಿನ್ನೆದು ಮತ್ತು ಇವತ್ತಿನ ಎರಡು ಕೂಡ ಇವತ್ತಿನ ಒಂದು ಕ್ಲಾಸಲ್ಲಿ ಕವರ್ ಮಾಡ್ತೀನಿ ರಾತ್ರಿ 8 ಗಂಟೆ. ಸೊ ಇವತ್ತಿನ ಪೇಪರು ಬುಧವಾರ ಮೇ 13ರ ಪೇಪರಲ್ಲಿ ನಾವು ನೋಡೋದಾದರೆ, ಮೊದಲನೇದಾಗಿ ಪ್ರಧಾನಿ ಮೋದಿಯವರು ನಿನ್ನೆ ಭಾಷಣ ಮಾಡಿದರು ನಮ್ಮ ರಾಷ್ಟ್ರವನ್ನು ಉದ್ದೇಶಿಸಿ. ಅವರು 20 ಲಕ್ಷ ಕೋಟಿ ಪ್ಯಾಕೇಜು ಬಡವರಿಗೆ ಅಂತ ಕೊಟ್ಟಿರುವಂಥದ್ದು. ಸೊ ಯಾರ್ಯಾರಿಗೆ ಸಿಗಲಿದೆ ಈ ಪ್ಯಾಕೇಜ್ ಅಂದರೆ ಕಾರ್ಮಿಕರು, ರೈತರು, ಪ್ರಯಾಣಿಕರ ತೆರಿಗೆ ಪಾವತಿದಾರರು, ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ತೊಡಗಿರುವಂಥ ಎಲ್ಲ ಪ್ಯಾಕೇಜ್ಗಳಲ್ಲಿ ಇದೆ ಅಂತ ಹೇಳಿ ಪ್ರಧಾನಿ ಮೋದಿಯವರು ಹೇಳಿರುವಂಥದ್ದು ಕೂಡ ನಾವು ನೋಡ್ಬೋದು. ಬಟ್ ಇದರ ಒಂದು ಡೀಟೇಲ್ ಮತ್ತು ಹೇಗೆ ಅಪ್ಲೈ ಮಾಡುವಂಥದ್ದು ಎಲ್ಲವೂ ಕೂಡ ಇವತ್ತು ಅಥವಾ ನಾಳೆದರಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಹೇಳಲಿದ್ದಾರೆ. ಸೊ ಮಿಸ್ ಮಾಡದೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಇನ್ನು ನಾವು ನೋಡೋದಾದರೆ, ಸರ್ಕಾರಿ ನೌಕರರ ವೇತನ ಕಡಿತ ಅಂದರೆ ನೋಡಿ, ಸರ್ಕಾರಿ ವೇತನ ಕಡಿತ ಅಂದರೆ ಸರ್ಕಾರಿ ನೌಕರಿಯವ್ರಿಗೆ ಈಗ ದುಡ್ಡು ಇಲ್ಲದಿರೋ ಕಾರಣ ಇವರಿಗೆ ಪ್ಯಾಕೇಜಲ್ಲಿ ಕಡಿತ ಮಾಡ್ತೀವಿ, ಅಂದರೆ ನೌಕರಿಯಲ್ಲಿ ಅರ್ಧದಷ್ಟು ದುಡ್ಡನ್ನು ಕಡಿತ ಮಾಡ್ತೀವಿ ಅಂತ ಕೂಡ ಮೂಲಗಳು ತಿಳಿಸಲಾಗಿದ್ದು, 4ನೇ ಲಾಕ್ಡೌನ್ ಆಗಲಿದೆ. ಇದಕ್ಕೆ ಸಂಬಂಧಪಟ್ಟಂಥ ಏನೇನು ಸೌಲಭ್ಯಗಳಿದೆ, ಏನೇನು ಇಲ್ಲ ಅಂತ ಹೇಳಿ ಕೂಡ ಇನ್ನು ಇದು 18ರೊಳಗಡೆ, ಅಂದರೆ ಮೇ 18ರೊಳಗಡೆ ಘೋಷಣೆ ಮಾಡುವುದಾಗಿ ಕೂಡ ಪ್ರಧಾನಿ ಮೋದಿಯವರು ತಿಳಿಸಿರುವಂಥದ್ದು ನಾವು ನೋಡ್ಬೋದು. ಇನ್ನು KSET ಜೂನ್ 21ಕ್ಕೆ ಪರೀಕ್ಷೆ ನಡೆಸಲಾಗೋದು ಅಂತೇಳಿ ಕನ್ಫರ್ಮ್ ಆಗಿರುವಂಥದ್ದು. ಮತ್ತು ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕೋಕ್ಕೆ ಮೇ 25ರವರೆಗೂ ನಿಮಗೆ ಸಮಯ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಯಾರು ಹಾಕಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಒಂದೇ ದಿನದಲ್ಲಿ ನಮ್ಮ ಕರ್ನಾಟಕದ 63 ಪ್ರಕರಣಗಳು ಬಂದಿರುವಂಥದ್ದು ನಾವು ನೋಡ್ಬೋದು. ರಾಜ್ಯದ ಒಟ್ಟು ಸಂಖ್ಯೆ ಸೋಂಕಿತರದು 925ಕ್ಕೆ ಏರಿಕೆಯಾಗಿರುವಂಥದ್ದು. ನಮ್ಮ ರಾಷ್ಟ್ರದ ನೋಡಿದಾಗ 74,029 ಒಟ್ಟು ಸೋಂಕಿತರ ಸಂಖ್ಯೆ ಇರುವಂಥದ್ದು. ಆ್ಯಕ್ಟಿವ್ ಇರುವಂಥದ್ದು 47,753, ರಿಕವರಿ ಆಗಿರುವಂಥದ್ದು 23,938, ಸಾವನ್ನಪ್ಪಿರುವಂಥದ್ದು 23,338. ಇಷ್ಟು ಕೂಡ ಇದು ಕೊರೋನಾಗೆ ಸಂಬಂಧಿಸಿದಂತೆ ನಾವು ನೋಡಬಹುದು. ಇನ್ನು ನಾವು ನೋಡೋದಾದ್ರೆ ನೋಡಿ, ಕಾರ್ಪೊರೇಷನ್ ಕಂಪ್ನಿಗಳ ಕೆಂಪು ಹಣಕಾಸು ಅಂತ ಇದೆ, ಕೆಂಪು ಹಾಸು ಅಂತ ಹೇಳಿ. ಅಂದರೆ ಕಾರ್ಪೊರೇಷನ್ ಕೆಂಪು ಇದೇನಿದೆ, APMC ಕಾಯ್ದೆ ತಿದ್ದುಪಡಿ ಸುಗ್ರೀವಾಜ್ಞೆ ಕಳಿಸಿದ ರಾಜ್ಯಪಾಲರು. ಸೊ APMC ಅಂದರೆ ಮಳಿಗೆಗಳು ನೋಡಿದ್ದೀರಾ, ನೀವು ಕೇಳಿರ್ತೀರ. ಸೊ ರೈತರು ಎಲ್ಲ ಹೋಗಿ ಅಲ್ಲಿ ಮಾರಾಟ ಮಾಡುವಂಥದ್ದು, ತರಕಾರಿಗಳು ತಮ್ಮ ಬೆಳೆದಂತಹ ಬೆಳೆಗಳನ್ನು ಅಲ್ಲಿಗೆ ಹೋಗಿ ಮಾರಾಟ ಮಾಡುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಾರ್ಮಿಕರ ಏನು ಕೆಲಸ ಮಾಡೋ ಅವಧಿ ಇದೆ 8 ಗಂಟೆ. ಸೊ ಈ 8 ಗಂಟೆನ 12 ಗಂಟೆಗೆ ತಿದ್ದುಪಡಿ ಮಾಡುವಂತೆ ಇವೆಲ್ಲವನ್ನು ಕೂಡ ಒಳಗೊಂಡಂತೆ ರಾಜ್ಯಪಾಲರಿಗೆ ಸರ್ಕಾರದಿಂದ ಮನವಿ ಮಾಡಿತಂತೆ. ಸೊ ಇದನ್ನು ತಿದ್ದುಪಡಿ ಮಾಡಿ ಅಂತ ಹೇಳಿ. ಬಟ್ ಏನು ಮಾಡಿದ್ದಾರೆ ರಾಜ್ಯಪಾಲರು, ಇದನ್ನು ಸಚಿವ ಸಂಪುಟಕ್ಕೆ ಮಂಡನೆ ಮಾಡಿ ಅಲ್ಲಿಂದ ಅನುಮೋದನೆ ಸಿಕ್ಕ ನಂತರ ನಮ್ಮ ಹತ್ರ ಬನ್ನಿ ಅಂತ ಕೂಡ ಮತ್ತೆ ಷರಪತ್ರವನ್ನು ಬರೆದು ವಾಪಸ್ ಕಳಿಸಿದ್ದಾರೆ ಅಂತ ಕೂಡ ತಿಳಿಸ್ಬೋದು. ಸೊ ಇದು ಯಾವುದೇ ರೀತಿಯ ಸಚಿವ ಸಂಪುಟ ಇಲ್ಲದೆ ನೇರವಾಗಿ ಹೋಗಿ ಕೊಟ್ಟಿದ್ರು ಅಂತ ಹೇಳಿ ಕಾಂಗ್ರೆಸ್ ಅವರು ಅಪರಾಧ ಮಾಡಿರುವಂಥದ್ದು. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇವೆಲ್ಲ ಯಾರು ಅಪರಾಧ ಮಾಡಿದ್ರು ಅವೆಲ್ಲ ಬೇಕಾಗಿಲ್ಲ. ಬಟ್ ಏನನ್ನು ತಿದ್ದುಪಡಿ ಮಾಡಿದ್ರು, ಸೊ ಇದರ ರೂಲ್ಸ್ ಏನು ಅಂದರೆ, ಯಾವುದಾದ್ರು ಒಂದು ತಿದ್ದುಪಡಿ ಮಾಡಬೇಕಂದ್ರೆ ಮೊದಲು ಸಚಿವ ಸಂಪುಟದಲ್ಲಿ ಡಿಸ್ಕಸ್ ಆಗಬೇಕು, ಆ ನಂತರ ತಿದ್ದುಪಡಿಗೆ ರಾಜ್ಯಪಾಲರಿಗೆ ಕಳಿಸ್ಬೇಕಾಗ್ತದೆ. ಸೊ ಇದು ಏನು ಪ್ರೊಸೀಜರ್ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ನಮಗೆ ಯಾರು ಇದು ಮಾಡಿದ್ರು ಅದೆಲ್ಲ ಬೇಕಾಗಿರಲಿಲ್ಲ. ಇನ್ನು ನಾವು ನೋಡೋದಾದರೆ ನೋಡಿ, ಮೂರನೇ 2/3 ಅಂದರೆ 2/3 ಅಂತ ಹೇಳ್ತೀವಿ. ಇಷ್ಟು ಕೂಡ ಈ ಉದ್ಯೋಗ ಕಡಿತವಾಗುವುದು ಖಚಿತ ಅಂತೇಳಿ ಕೂಡ ಅಂದರೆ ಒಂದು ಸಮಿತಿಗಳು ತಿಳಿಸಿರುವಂಥದ್ದು. ಏನು ಸಮೀಕ್ಷೆಗಳು ತಿಳಿಸಿರುವಂಥದ್ದು ಅಂದರೆ ನೋಡಿ, ನಗರ ಪ್ರದೇಶಗಳಲ್ಲಿ 80% ಉದ್ಯೋಗಗಳು ಕಳೆದುಕೊಳ್ಳುವ ಸಾಧ್ಯತೆಗಳಿದೆ ಕೊರೋನಾ ಭೀತಿಯಿಂದ. ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿ 57% ಜನರು ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಭಯದಲ್ಲಿದ್ದಾರೆ ಅಂತ ಕೂಡ ತಿಳಿಸಬಹುದು. ಸೊ ಯಾರು ವರದಿ ಕೊಟ್ಟಿರುವಂಥದ್ದು ಅನ್ನೋದು ನಮಗೆ ಬಹಳ ಮುಖ್ಯವಾಗಿರುತ್ತೆ. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಅನ್ನೋದು ಕೂಡ 4,000ಕ್ಕೂ ಹೆಚ್ಚು ಕಾರ್ಮಿಕರನ್ನು ಕೂಡ ಕಲೆ ಮಾಡಿ ಸರಿಸುಮಾರು 12 ರಾಜ್ಯಗಳ
ಮಾಹಿತಿಗಳನ್ನು ಕಲೆ ಹಾಕಿ ಇವರು ಈ ವರದಿಯನ್ನು ಕೊಟ್ಟಿರುವಂಥದ್ದು. ಮತ್ತು ಇವರು ಕೂಡ ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಇದಕ್ಕೆ ಸಂಬಂಧಿಸಿದ ಏನೇನು ಮಾಡಬೇಕಂತಲೂ ಕೂಡ ನೀವು ನೋಡ್ಕೋಬೋದು. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟ್ ಇಲ್ಲ, ಸೊ ಯಾವಷ್ಟು ರಾಜ್ಯಗಳ ಮೇಲೆ ಮಾಡಿದರು, ಸೊ ಹಾಗೆ ಇವರ ಒಂದು ರಿಸಲ್ಟ್ ಏನು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ. ಇನ್ನು ನಾವು ನೋಡೋದಾದರೆ ಬರಿಗಣ್ಣಲಿಗೆ ಕಾಣಲಿದೆ ಶ್ವಾನ ಧೂಮಕೇತು. ಸೊ ಶ್ವಾನ ಅನ್ನೋ ಒಂದು ಹೆಸರಿನ ಒಂದು ಧೂಮಕೇತು ನಮ್ಮ ಭೂಮಿಯ ಹತ್ತಿರಕ್ಕೆ ಬರಲಾಗಿದ್ದು, ಸೊ ಇದು ಬರಿಗಣ್ಣಲಿಗೆ ಕಾಣಬಹುದು ಅಂತಲೂ ಕೂಡ ಹೇಳಿದರು. ಸರಿಸುಮಾರು 4:15 ನೋಡಿದ್ರೆ ಬರಿಗಣ್ಣಲಿಗೆ ಕಾಣಬಹುದು. ಸೊ ಇನ್ನು ಬೆಳಕಾಗ್ತಾ ಇದ್ದಂಗೆ ಇದರ ವಿಸಿಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೂ ಕೂಡ ಹೇಳಿರುವಂಥದ್ದು. ಸೊ ಇದೊಂದು ಹೊಸ ಧೂಮಕೇತು ಆಗಿರುವಂಥದ್ದು. ಸೊ ಮೇ 20ರವರೆಗೆ ಇದು ಮುಂದುವರಿಯಲಿದೆ. ಸೊ ಇವತ್ತಿನ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಸೊ ಮೇ 20ರವರೆಗೂ ಮುಂದುವರೆದಿರೋದಕ್ಕೆ ಹೇಳಿರುವಂಥದ್ದು. ಸೊ ಈ ಧೂಮಕೇತು ಶ್ವಾನ ಅಂತ ಹೆಸರಿಡಲಾಗಿದ್ದು, ಸೊ ಇದಕ್ಕೆ ಸರಿಸುಮಾರು ಇದು 40ರಿಂದ 50 km/s ಟ್ರಾವೆಲ್ ಮಾಡುವಂಥದ್ದು ಕೂಡ ಹೇಳ್ಬೋದು. ಸೊ ಭೂಮಿಯಿಂದ 8.33 ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಕಂಡುಬರುತ್ತೆ. ಸೊ ನಮಗೆ ಇದರ ಹೆಸರು ಮುಖ್ಯ, ಎಷ್ಟು ದೂರದಲ್ಲಿದೆ ಅಂತ ಮುಖ್ಯ, ಇದರ ಎಷ್ಟು ವೇಗ ಇದೆ ಅಂತ ಮುಖ್ಯ, ಮತ್ತು ಇದರ ಹೆಸರೇನು ಅಂತ ಮುಖ್ಯ. ಇಷ್ಟು ಕೂಡ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗಿರುತ್ತೆ. ನೀವು ನೋಡ್ಬೋದು, ಮತ್ತು ಯಾರು ಹೇಳಿದರು ಅನ್ನೋದು ಮುಖ್ಯವಾಗಿರುತ್ತೆ. ಸೊ ಯಾರು ಹೇಳಿದರು ಅಂತ ನೋಡಿದಾಗ ಬೆಂಗಳೂರಿನ ತಾರಾಲಯ ಸಂಸ್ಥೆಯಿಂದ ಇದು ಸಮೀಕ್ಷೆ ಇದು ಮಾಹಿತಿ ಬಿಡುಗಡೆ ಆಗಿರುವಂಥದ್ದು ಕೂಡ ಹೇಳಿರುವಂಥದ್ದು. ಸೊ ಇದನ್ನು ಪ್ರಕಟಣೆ ಮಾಡಿರುವಂಥದ್ದು ಬೆಂಗಳೂರಿನ ತಾರಾಲಯದ ನಿರ್ದೇಶಕರಾದಂಥ ಪ್ರಮೋದ್ ಜಿ ಗಲಿಗಲಿ ಅಂತ ಹೇಳಿ. ಸೊ ಇವರ ಹೆಸರು ಕೂಡ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗಿರುತ್ತೆ. ಇನ್ನು ಆರೋಗ್ಯ ಸೇತು ಆ್ಯಪನ್ನು ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡ್ಕೋಬೇಕು. ಮತ್ತು ರೈಲಲ್ಲಿ ಪ್ರಯಾಣ ಮಾಡೋರು ಅಂತ ಕೂಡ ರೈಲ್ವೆ ಇಲಾಖೆಯಿಂದ ಬಂದಿರುವಂಥ ನೋಟಿಫಿಕೇಷನ್ ಆಗಿರುತ್ತೆ. ಸೊ ಇದು ಆರೋಗ್ಯ ಆ್ಯಪ್ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಅವರಿಗೆ ಪ್ರಯಾಣ ರದ್ದು ಮಾಡಲಾಗುವುದು ಅಂತಲೂ ಕೂಡ ಹೇಳಿರುವಂಥದ್ದು ಕೂಡ ಕಂಡುಬರುತ್ತೆ. ಸೊ ನಮಗೆ ಆರೋಗ್ಯ ಸೇತು ಆ್ಯಪ್ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕಾದ್ರೆ ಆರೋಗ್ಯ ಸೇತು ಆ್ಯಪು ಸರಿಸುಮಾರು 12 ಭಾಷೆಗಳಲ್ಲಿ ಲಭ್ಯ ಇರುವಂಥದ್ದು. ಸೊ ಇದು ಮಾಡಲ್ಪಟ್ಟಿದ್ದು NIC ಅಂತ ಹೇಳ್ತೀವಿ, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಕಂಪ್ನಿ ಆಗಿರುತ್ತೆ. ಸೊ ಯಾರಿಂದ ಮಾಡಲ್ಪಟ್ಟಿದೆ, ಇದರ ಯಾವ ಭಾಷೆಯಲ್ಲಿ ಲಭ್ಯ ಇದೆ ಅಂಥದ್ದು ಕೂಡ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. ಸೊ ಇದನ್ನು ಕೂಡ ನಾವು ನೋಡ್ಕೋಬೇಕಾಗ್ತದೆ. ಇನ್ನು ನಾವು 8ನೇ ಪೇಜಲ್ಲಿ ವಾಣಿಜ್ಯ ಮತ್ತು ಅಂತಾರಾಷ್ಟ್ರೀಯ ಮಾಹಿತಿಗಳ ಬಗ್ಗೆ ನೋಡೋದಾದರೆ 6 ಲಕ್ಷ ಕೋಟಿ ಸಾಲ ಮಂಜೂರು. ಸೊ 5.95 ಲಕ್ಷ ಕೋಟಿ ಮೊತ್ತವನ್ನು ಈಗ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಅವರಿಗೆ ಕೃಷಿ ಮತ್ತು ಕಾರ್ಪೊರೇಷನ್ಗಳಿಗೆ ಸಾಲ ನೀಡಬೇಕೆಂದು. ಸೊ ಏನು ವಿಶೇಷ ಪ್ಯಾಕೇಜ್ ಇದೆ 20 ಲಕ್ಷ, ಅದರಲ್ಲಿ ಅವರಿಗೆ ಎಷ್ಟು ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ತಮ್ಮ ಟ್ವಿಟರ್ ಖಾತೆ ಮೂಲಕ ತಿಳಿಸಿರುವಂಥದ್ದು. ಇನ್ನು ಅಜಿತ್ ಬ್ಯಾನರ್ಜಿ, ಸೊ ಅರ್ಥಶಾಸ್ತ್ರಜ್ಞ, ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಅಜಿತ್ ಬ್ಯಾನರ್ಜಿ. ಸೊ ಇವರು ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಆಗಿರ್ತಾರೆ. ಇವರ ಒಂದು ಸಂದರ್ಶನದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಹೇಳಿರುವಂಥದ್ದು, ಇದರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ಚೀನಾದಿಂದ ಭಾರತಕ್ಕೆ ಸ್ಥಳಾಂತರಗೊಳಿಸ್ತಾ ಇದ್ದಾರೆ ಕೈಗಾರಿಕೆಗಳು ಅಂತ ಹೇಳಿ ಕೂಡ ಮಾತು ಬರ್ತಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಅಂತ ಹೇಳಿದಾಗ, ಸೊ ಅಲ್ಲಿಂದ ಭಾರತಕ್ಕೆ ಸ್ಥಳಾಂತರ ಪಡಿಸಿರೋ ಬಗ್ಗೆ ಇದು ನಿಜವಲ್ಲ, ಸುಳ್ಳು ಸುದ್ದಿ ಅಂತಲೂ ಕೂಡ ಹೇಳಿರುವಂಥದ್ದು. ಬಟ್ ನಮಗೆ ಮುಖ್ಯವಾಗಿರುವಂಥದ್ದು ಅದರಿಂದ ನಮಗೆ ಏನು ಪ್ರಯೋಜನವಾಗಲಿದೆ ಅಥವಾ ನಮ್ಮ ಭಾರತಕ್ಕೆ ಪ್ರಯೋಜನವಾಗಿದೆಯಾ ಇಲ್ಲ ಅಂತ ಹೇಳಿ ಕೂಡ ತಿಳ್ಕೊಂಡು ಬಹಳಷ್ಟು ಜನ ಏನು ಮಾಡ್ಕೊಂಡಿದ್ರು, ಪ್ರಯೋಜನವಾಗಲಿದೆ, ಸೊ ನಮ್ಮ ದೇಶದವರಿಗೆ ಕೆಲಸ ಸಿಗುತ್ತೆ ಅಂತ ಕೂಡ ಬಹಳಷ್ಟು ಜನ ತಿಳ್ಕೊಂಡಿದ್ರು. ಬಟ್ ಇದು ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಬಹಳ ಗಂಭೀರವನ್ನು ಉಂಟು ಮಾಡುತ್ತೆ. ಮತ್ತು ಅವರ ಪ್ರಾಡಕ್ಟ್ಗಳನ್ನು ಜನರು ತಗೊಳ್ಳೋಕ್ಕೆ ಇದು ಮಾಡೋದರಿಂದ ನಮಗೆ ಲಾಸ್ ಆಗುತ್ತೆ ಅಂತಲೂ ಕೂಡ ಅವರು ಅಭಿಪ್ರಾಯ ಪಟ್ಟಿರುವಂಥದ್ದು ನೋಡ್ಬೋದು. ಇನ್ನು ವಿಮಾನ ಪ್ರಯಾಣ ಆರಂಭದಲ್ಲಿ ಕ್ಯಾಬಿನ್ ಬ್ಯಾಗೇಜ್ ಅವಕಾಶವಿಲ್ಲ. ಸೊ ವಿಮಾನ ಪ್ರಯಾಣ ಶುರುವಾಗುತ್ತಂತೆ, ಬಟ್ ಕ್ಯಾಬಿನ್ ಬ್ಯಾಗೇಜ್ಗಳು ಅವಕಾಶ ಕೊಡೋದಿಲ್ಲ ಅಂತಲೂ ಕೂಡ ಹೇಳಿರುವಂಥದ್ದು ನೋಡ್ಬೋದು. ಮತ್ತು ಆರೋಗ್ಯ ಸೇತು ಆ್ಯಪನ್ನು ಕಂಪಲ್ಸರಿ ಇದು ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಲೂ ಕೂಡ ಅವ್ರು ಹೇಳಿರುವುದು ನಾವು ನೋಡ್ಬೋದು. ಮತ್ತು ಕೈಗಾರಿಕಾ ಉತ್ಪಾದನೆಗಳಲ್ಲಿ 16.7% ಕುಸಿತವಾಗಿದೆ ಉತ್ಪಾದನೆಗಳಲ್ಲಿ ಅಂತ ಹೇಳಿ NSO ಅಂತ ಹೇಳ್ತೀವಿ. ಸೊ ರಾಷ್ಟ್ರೀಯ ಸಾಂಕೇತಿಕ ಕಚೇರಿ ಅಂತ ಹೇಳ್ತೀವಿ. ಸೊ ಇದು ಮಾಹಿತಿ ನೀಡಿರುವಂಥದ್ದು. ಸೊ ರಾಷ್ಟ್ರೀಯ ಸಾಂಕೇತಿಕ ಕಚೇರಿಯ ಕುರಿತಂತೆ ಎಷ್ಟು ಪರ್ಸೆಂಟೇಜ್ ಇಳಿಕೆಯಾಗಿದೆ ಅನ್ನೋದು ನಮಗೆ ಬಹಳ ಮುಖ್ಯವಾಗಿದೆ. ಈ ರೀತಿಯ ಕ್ವಶನ್ಸ್ಗಳನ್ನು ಕೇಳಲು ನೋಡಬಹುದು ಎಕ್ಸಾಮಲ್ಲಿ ನೀವು. ಇನ್ನು ಅರ್ಜುನ ಪ್ರಶಸ್ತಿಗೆ ಹೆಸರುಗಳನ್ನು ಶಿಫಾರಸು ಮಾಡಿರುವಂಥದ್ದು ಕುರಿತಂತೆ ಸೊ ಸಂದೇಶ್ ಮತ್ತು ಬಾಲಾದೇವಿ ಅವರ 2 ಹೆಸರುಗಳನ್ನು ಸಂಸ್ಥೆ ಅರ್ಜುನ ಪ್ರಶಸ್ತಿಗೆ ಶಿಫಾರಸು ಮಾಡಿದೆ ಅಂತ ಕೂಡ ಮೂಲಗಳು ತಿಳಿಸಿವೆ. AIFFನ ಮೂಲಗಳು ತಿಳಿಸಿರುವಂಥದ್ದು ನಾವು ನೋಡಬಹುದು. ಇನ್ನು ಅದು ಪ್ರಶಸ್ತಿ ಪ್ರಕಟ ಆದಮೇಲೆ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ಫೆಬ್ರವರಿ 17ರಿಂದ FIFA ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಆಯೋಜಿಸಲಾಗಿದೆ. ಸೊ ಏನು ಮಹಿಳಾ ಕ್ರಿಕೆಟ್ ನಡಿಬೇಕಾಗಿರುವಂಥದ್ದು ಏನಂದರೆ ಭಾರತದ ಆತಿಥ್ಯ ವಹಿಸಲಿರುವ FIFA 17ರ ಒಳಗಿನ ಮಹಿಳಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 2021 ಫೆಬ್ರವರಿ 17ರಂದು ಮಾರ್ಚ್ 7ರವರೆಗೆ ನಡಿಬೇಕಾಗಿತ್ತು. ಸೊ ಕೋವಿಡ್ ಇದನ್ನು ಕೂಡ ಮುಂದುವರಿಸಲಾಗಿದೆ ಅಂತ ಕೂಡ ಹೇಳಿರುವಂಥದ್ದು ಕೂಡ ನಾವು ನೋಡಬಹುದು.
ಸೊ ಇನ್ನು 2 ಕ್ರಿಕೆಟ್ ಪಂದ್ಯಗಳನ್ನು ಕೂಡ ಮುಂದುವರಿಸಿರುವಂಥದ್ದು 2021 ಮಹಿಳಾ ಏಕದಿನ ವಿಶ್ವಕಪ್ ಹಾಗೂ 2022ರಲ್ಲಿ ನಿಗದಿಯಾಗುವ 19 ವರ್ಷದೊಳಗಿನವರ ಯುವ ವಿಶ್ವಕಪ್ ಅರ್ಹತಾ ಟೂರ್ನಿ ಅಂತ ಹೇಳ್ತೀವಿ. ಸೊ ಈ 2 ಟೂರ್ನಿಗಳನ್ನು ಕೂಡ ಮುಂದೂಡಲಾಗಿದ್ದು, ಸೊ ಮುಂದಿನ ದಿನಗಳಲ್ಲಿ ಹೊಸ ದಿನಾಂಕವನ್ನು ಪ್ರಕಟ ಮಾಡುವುದಾಗಿ ತಿಳಿಸಿರುವಂಥದ್ದು ICC ಅಂತಲೂ ಕೂಡ ನೋಡ್ಬೋದು. ನಾಡ ಶಿಸ್ತು ಸಮಿತಿಗೆ ಅಖಿಲ ಸೇರ್ಪಡೆ. ಸೊ ಅಖಿಲ್ ಅನ್ನೋರು ನಾಡ ಶಿಸ್ತು ಸಮಿತಿಗೆ ಸೇರ್ಪಡೆ ಆಗಿರುವಂಥದ್ದು ಕೂಡ ನಾವು ಗಮನಿಸ್ಬೋದು. ಸೊ ನಾಡ ಶಿಸ್ತು ಸಮಿತಿ ಅಂದರೆ ಏನು ಹೇಳ್ತೀವಿ ನಾವು, ರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಘಟಕ ಅಂತ ಹೇಳ್ತೀವಿ. ಸೊ ಅಂದರೆ ನಾವು ಡ್ರಗ್ಸ್ಗಳು ತಗೊಳ್ತಾರೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಆಗಿರುತ್ತೆ ಶಿಸ್ತು ಏನು ಸಮಿತಿಗಳಿಗೆ. ಸೊ ಶಿಸ್ತು ಸಮಿತಿಗೆ ಮರು ಸೇರ್ಪಡೆ ಆಗಿರುವಂಥದ್ದು ಇವರು. ಸೊ ಅಖಿಲ್ ಅಂತೇಳಿ ಇವರ ಹೆಸರಾಗಿತ್ತು. ಇವರು ಚಿನ್ನದ ಪದಕವನ್ನು ಕೂಡ ಗೆದ್ದಿರ್ತಾರೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ. ಸೊ 2017ರಿಂದ 19ರವರೆಗೆ ಸರ್ಕಾರದ ವೀಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು ಇವರು. ಹರಿಯಾಣದಲ್ಲಿ ಈಗ ಪೊಲೀಸ್ ACP ಆಗಿ ಕೆಲಸ ಮಾಡಿರುವಂಥದ್ದು ಕೂಡ ನೋಡ್ಬೋದು ಈಗ ಮಾಡ್ತಿರುವಂಥದ್ದು. ಇನ್ನು ನಾವು ನೋಡೋದಾದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಹೇಳ್ತೀವಿ, IPLನಿಂದ 4,000 ಕೋಟಿ ನಷ್ಟ ಆಗಲಿದೆ ಅಂತ ಹೇಳಿ ಅರುಣ್ ಸಿಂಗ್ ದುಮಾಲ್ ಅವರು ಹೇಳಿರುವಂಥದ್ದು. ಸೊ ಅರುಣ್ ಸಿಂಗ್ ದುಮಾಲ್ ಅವರು ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ BCCIನ ಖಜಾಂಚಿ ಅಂತ ಹೇಳ್ತೀವಿ. ಸೊ ಇವರ ಖಜಾಂಚಿ ಆಗಿರ್ತಾರೆ. ಸೊ ಇದರಿಂದ 4,000 ಕೋಟಿ ನಷ್ಟ ಆಗುವಂಥದ್ದು. ಸೊ ಕಳೆದ ವರ್ಷದಲ್ಲಿ 1,700 ಕೋಟಿಗೆ ಸ್ಟಾರ್ ಸ್ಪೋರ್ಟ್ಸು ಪ್ರಸರಣ ಅಂದರೆ IPL ಪ್ರಸರಣ ಮಾಡೋಕ್ಕೆ ತಾವು ಕೊಟ್ಟಂತಹ ದೊಡ್ಡ ಅಮೌಂಟ್ ಆಗಿರುತ್ತೆ, ಖರೀದಿ ಮಾಡಿದಂತಹ ಆಗಿರುತ್ತೆ. ಈ ವರ್ಷ ಅದರಿಂದ 3,000 ಕೋಟಿ ಒಂದು ನಿರೀಕ್ಷೆ ಇತ್ತು ಕೂಡ ಅವರು ಹೇಳಿರುವಂಥದ್ದು ನಾವು ನೋಡಬಹುದು. ಮತ್ತು ಲಡಾಖ್ನ ಗಡಿಯಲ್ಲಿ ಚೀನಾದ ಹೆಲಿಕಾಪ್ಟರ್ಗಳು ಹಾರಾಟ ಮಾಡ್ತಿದ್ವಂತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದ ಯೋಧರ ಹೆಚ್ಚುವರಿ ಯೋಜನೆಗಳನ್ನು ಆ ಒಂದು ಪ್ರದೇಶಗಳಲ್ಲಿ ನೇಮಕ ಮಾಡಲಾಗಿದೆ. ಮತ್ತು Su-30 ಯುದ್ಧ ವಿಮಾನವನ್ನು ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿ ಯಾವುದೇ ಸಮಯದಲ್ಲೂ ಕೂಡ ತುರ್ತು ಪರಿಸ್ಥಿತಿ ಬರಬಹುದು ಅಂತೇಳಿ ಆ ಒಂದು ಯುದ್ಧ ವಿಮಾನವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಪೇಪರಲ್ಲಿ. ಇನ್ನು ನಾವು ಕರೋನಾಗೆ ಸಂಬಂಧಿಸಿದಂತೆ ವಿಶ್ವದ ಕರೋನಾಗೆ ಸಂಬಂಧಿಸಿದಂತೆ ನೋಡಿದ್ರೆ 42,29,000 ಒಟ್ಟು ಪ್ರಕರಣಗಳಾಗಿರುವಂಥದ್ದು. ಒಟ್ಟು ಗುಣಮುಖರಾದವರ ಸಂಖ್ಯೆ 14,71,000. ಒಟ್ಟು ಸಾವನ್ನಪ್ಪಿರುವಂಥದ್ದು 2,89,000. ಅತಿ ಹೆಚ್ಚು ಇರುವಂಥದ್ದು ಅಮೆರಿಕದಲ್ಲಿ. ಸೊ ಈ ಒಂದು 2 ದಿನಗಳಿಂದ ಭಾಳಷ್ಟು ಕಂಟ್ರೋಲ್ ಮಾಡಿದ್ದಾರೆ ಅಂತಲೂ ಕೂಡ ತಿಳ್ಕೊಬಹುದು. ಸೊ ಜೈಶಂಕರ್ ಅಟೆಂಡ್ ದ 7th ನೇಷನ್ ಮೀಟಿಂಗ್ ಆನ್ UN ಬಾಡಿ. ಸೊ UN ಬಾಡಿ ಅಂದರೆ ಯುನೈಟೆಡ್ ನೇಷನ್ ಬಾಡಿ ಅಂತ ಹೇಳ್ತೀವಿ. ಸೊ ಯುನೈಟೆಡ್ ನೇಷನ್ ಬಾಡಿಯಲ್ಲಿ ಒಂದು ಪಾರ್ಟ್ ಆಗಿರುವಂಥ WHO. ಸೊ WHO ಅಂತ ಹೇಳ್ತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಮೀಟಿಂಗ್ಗೆ ಸೊ ಜೈಶಂಕರ್ ಅನ್ನೋರು ಏನು ಮೀಟಿಂಗ್ನ ಅಟೆಂಡ್ ಮಾಡಿದರು. ಸೊ ನಮ್ಮ ಇಂಡಿಯಾದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂಥ ಜೈಶಂಕರ್ ಅವರು ಈ ಒಂದು ಮೀಟಿಂಗನ್ನು ಅಟೆಂಡ್ ಮಾಡಿದರು. ಅಲ್ಲಿ ಕೂಡ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಅವರು ಮಾತಾಡಿದರು. ಸೊ ಅವರ ಮಿನಿಸ್ಟರ್ ಕೂಡ ಮಾತಾಡಿದರು. ಅಲ್ಲಿ ಒಂದಷ್ಟು ಡಿಸ್ಕಷನ್ ನಡೀತು. WHO ಇದರಿಂದ ಏನು ಇದು ಕೊರೋನಾ ಇದೆ, ಇದರಿಂದ ಸೊ ಚೀನಾಕ್ಕೆ ಸಪೋರ್ಟ್ ಮಾಡಿದೆ ಅಂತ ಹೇಳಿ ಕೂಡ ಆರೋಪ ಮಾಡಲಾಗಿತ್ತು. ಬಟ್ ಅಲ್ಲಿ ಈಗ ಚೇರ್ಪರ್ಸನ್ ಯಾರಿದ್ದಾರೆ WHO, ಆ ಚೇರ್ಪರ್ಸನ್ನ ಇಳಿಸಿ ಹೊಸ ಚೇರ್ಪರ್ಸನ್ನ ನೇಮಕ ಮಾಡುವಂಥ ಕೂಡ ಡಿಸ್ಕಷನ್ ಮಾಡಲಾಯಿತು. ಸೊ ಇದರಲ್ಲಿ ಚೇರ್ಪರ್ಸನ್ ಆಗಿ ಇಂಡಿಯನ್ ಅವರ ಹೆಸರು ಹೋಗುವ ಸಾಧ್ಯತೆಗಳಿವೆ. ಸೊ ಜಪಾನ್ ಅವರು ಇರುವಂಥದ್ದು ಈಗ. ಸೊ ಅವರ ಹೆಸರನ್ನು ಇದು ಮಾಡಿ ಈಗ ಇಂಡಿಯನ್ ನಾಮಿನಿಯಾಗಿ ಚೂಸ್ ಮಾಡುವ ಸಾಧ್ಯತೆಗಳಿದೆ ಅಂತಲೂ ಕೂಡ ಹೇಳಿರುವಂಥದ್ದು ನಾವು ಗಮನಿಸ್ಬೋದು. ಇನ್ನು WHOಗೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಬೇಕಾದ್ರೆ, WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಇದು ಏನು ಮಾಡಿದೆ ಅಂದರೆ ಎಲ್ಲ ದೇಶಗಳನ್ನು ಹೆಲ್ತನ್ನು ನೋಡಿಕೊಳ್ಳುವಂಥದ್ದು ಮತ್ತು ಹೆಲ್ತ್ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ಸ್ಗಳನ್ನು ಇಂಟರ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಕೆಲಸ ಮಾಡುವಂಥದ್ದು ಕೂಡ ನೋಡ್ತೀವಿ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅನ್ನೋದು ನಮಗೆ ಮುಖ್ಯ. ಜಿನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಇರುವಂಥದ್ದು. ಸೊ ಇದರ ಡೈರೆಕ್ಟರ್ ಯಾರಾಗಿರ್ತಾರೆ, ಜನರಲ್ ಡೈರೆಕ್ಟರ್ ಟೆಡ್ರೋಸ್ ಅಧನೋಮ್ ಅಂತ ಹೇಳಿ ಇವರ ಡೈರೆಕ್ಟರ್ ಆಗಿರುವಂಥದ್ದು ಕೂಡ ನಾವು ನೋಡಬಹುದು. ಸೊ ಲೇಬರ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗೆ ಸಂಬಂಧಿಸಿದಂತೆ ಇನ್ನಷ್ಟು ವಿಷಯಗಳನ್ನು ಇದ್ದಾವೆ. ಸೊ ಯಾಕಂದರೆ ನೋಡಿ, ಲೇಬರ್ಸ್ ಲಾನ ತಿದ್ದುಪಡಿ ಮಾಡಲು ಇವರು ಅನುಮೋದನೆ ಕೊಡಬೇಕಂತೇಳಿ ಸಡನ್ನಾಗಿ ಇದ್ದಂತಹ ಲೇಬರ್ ಸೆಕ್ರೆಟರಿ ಇದ್ದಂತಹವರನ್ನು ಕೂಡ ಟ್ರಾನ್ಸ್ಪೋರ್ಟ್ ಮಾಡಿ ಸೊ ಅವರಿಗೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡಿರ್ತಾರೆ. ಮನಿ ವನ್ನಾನ್ ಅಂತ ಹೇಳಿ ಇವರ ಹೆಸರಾಗಿರುತ್ತೆ. ಸೊ ಇವರನ್ನು ಮೊದಲು ಏನಾಗಿರ್ತಾರೆ, ಲೇಬರ್ ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟರಿ ಆಗಿರ್ತಾರೆ. ಈಗ ಅವರು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡ್ತಾರೆ. ಸೊ ಇವರ ಜಾಗದಲ್ಲಿ ಮಹೇಶ್ವರ್ ರಾವ್ ಅನ್ನೋರು ಒಂದು ಲೆಫ್ಟ್ ಸೈಡ್ ಇದ್ದಾರೆ ನೋಡಿ ಈ ಫೋಟೋ. ಸೊ ಇವರನ್ನು ಲೇಬರ್ ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡ್ತಾರೆ. ಇವರು ಮೊದಲು MSME ಆ್ಯಂಡ್ ಮೈನ್ಸ್ ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಇದು ಕೂಡ ನಾವು ಗಮನಿಸಬೇಕಾಗಿತ್ತು. ಈಗ ಕರೆಂಟ್ ಇರುವಂಥ ಲೇಬರ್ ಸೆಕ್ರೆಟರಿ ಯಾರು ಅಂತ ಕೂಡ ನಮ್ಗೆ ಗೊತ್ತಾಗಬೇಕಾಗುತ್ತೆ. ಮುಂಚೆ ಇದ್ದಿದ್ದು ಯಾರು ಅಂತ ಹೇಳಿ ಕೂಡ ಗೊತ್ತಾಗುತ್ತೆ. ಸೊ ಇದ್ರ ಎಕ್ಸಾಮಲ್ಲಿ ಇಷ್ಟು ಪೂರ್ತಿ ಡೀಟೇಲ್ಸ್ ನೋಡಿ ಯಾವುದು ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು ನಿಮಗೆ.
ಇನ್ನು ಹೈಕೋರ್ಟಲ್ಲಿ ನಡೆದಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಸೊ ಈಗ ಯಾರು ಕಾರ್ಮಿಕರು, ಕೂಲಿ ಕಾರ್ಮಿಕರು ಇರ್ತಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ತಗೊಳ್ಕೊಂಡಿರ್ತಾರೆ, ಅವರನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸರ್ಕಾರದವರು ದುಡ್ಡು ತೊಗೊಳ್ತಾ ಇರೋದು ಕೂಡ ಗಮನಕ್ಕೆ ಬರ್ತಾ ಇದೆ. ಭಾಳಷ್ಟು ಕೂಡ ನೋಡ್ತಿದ್ರೆ ದಿನ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ನೋಡ್ತಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೈಕೋರ್ಟಲ್ಲಿ ಕೇಸ್ ಪೆಟಿಷನ್ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಅಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಮತ್ತು ಒಂದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಒಂದು ತೀರ್ಮಾನ ಹೀಗಿರುತ್ತೆ. ಸೊ ಅಲ್ಲಿ ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ಅವರಿಗೆ ಫೋರ್ಸಿಬಲಿ ಕರೆದುಕೊಂಡು ಹೋಗುವ ಹಾಗಿಲ್ಲ. ಸೊ ಅದರ ದುಡ್ಡನ್ನು ಸರ್ಕಾರ ಭರಿಸಬೇಕಂತಲೂ ಕೂಡ ಅಲ್ಲಿ ಹೇಳಿರುವಂಥದ್ದು ಅಂತ ಕೂಡ ನೋಡಬಹುದು. ಇನ್ನು ಈ ಮಂತು 24ಕ್ಕೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ಗಳ ಅಂದರೆ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳ ಎಲೆಕ್ಷನ್ನ ಕಂಪ್ಲೀಟ್ ಆಗಲಿದೆ. ಸೊ ಈಗ ಮತ್ತೆ ಹೊಸ ಎಲೆಕ್ಷನ್ಗಳು ನಡೀಬೇಕಾಗಿತ್ತು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಗಳಲ್ಲಿ ಇರುವಂಥರು ಇನ್ನೂ 6 ತಿಂಗಳುಗಳ ಇದನ್ನು ನಡೆಸಬೇಡಿ, ಈಗಿರುವಂಥ ಕೊರೋನಾ ಇರೋದು ಕಾರಣ ಅಂತ ಹೇಳಿ ಕೂಡ ಸರ್ಕಾರಕ್ಕೆ ಮನವಿ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಯಾರು ವಿರೋಧ ಪಕ್ಷ ಅದು ಬೇಕಾಗಿಲ್ಲ, ಬಟ್ ಯಾವಾಗ ನಡೀಬೇಕಾಗಿತ್ತು ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅನ್ನೋದು ನಮಗೆ ಮುಖ್ಯವಾಗಿರುತ್ತೆ. ಇನ್ನೊಂದು ಹಿಂದಿಯಲ್ಲಿ ನಾವು ನೋಡಿದ್ರೆ NITK ಡೆವಲಪ್ಸ್ ಲೋ ಕಾಸ್ಟ್ ರೀಯೂಸಬಲ್ ಫೇಸ್ ಶೀಲ್ಡ್. ಸೊ ಮತ್ತೆ ಯೂಸ್ ಮಾಡುವಂಥ ಫೇಸ್ ಶೀಲ್ಡ್ನ ಟೋಟಲ್ ಬರೀ 12 ರೂಪಾಯಿಗೆ ಇದು ಮಾಡಿರುವಂಥದ್ದು ಕೂಡ ನೋಡ್ಬೋದು. ಲೋ ಕಾಸ್ಟೆಡ್ ಅಂತ ಹೇಳ್ತೀವಿ. ಸೊ NITK ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಅಂತ ಹೇಳ್ತೀವಿ, ಸುರತ್ಕಲ್ ಇವರಿಂದ ಮಾಡಲ್ಪಟ್ಟಿರುವಂಥದ್ದು ಕೂಡ ನೋಡಬಹುದು. ಸೊ ಎಕ್ಸಾಮಲ್ಲಿ ಇದನ್ನು ಕೂಡ ಕೇಳುವ ಸಾಧ್ಯತೆಗಳಿರ್ತವೆ. ಹಾಗೆ ನಾವು ನೋಡೋದಾದರೆ ಮೇನಾಗಿ INS ಮಗರ್ ಅಂತ ಹೇಳ್ತೀವಿ. ಇದು ಅರೈವ್ಸ್ ಫ್ರಮ್ ದಿ ಮೇಲ್ ವಿತ್ 2002 ಇವಾಕ್ಯೂಸ್ ಅಂತ ಹೇಳ್ತಾರೆ. ಸೊ 202 ಜನರನ್ನು ತೆಗೆದುಕೊಂಡು, ಅಂದರೆ ಇದು INS ಮಗರ್ ಎಲ್ಲಿ ಕಳಿಸಲಾಗಿತ್ತು? INS ಮಗರು ಮಾಲ್ಡೀವ್ಸ್ ಕಳಿಸಲಾಯಿತು, INS ಜಾಲ್ವಾ UAE ಕಳಿಸಲಾಯಿತು. ಸೊ ನಮಗೆ ಇವೆರಡರ ಹೆಸರು ಕೂಡ ಭಾಳಷ್ಟು ಮುಖ್ಯವಾಗಿರುತ್ತೆ. ಇವೆರಡು ಹಡಗುಗಳ ಹೆಸರು ನಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಕೇಳುವಂಥದ್ದು ಸಾಧ್ಯತೆಗಳು 90% ಇರ್ತವೆ ಈ ಸಲ. ಸೊ ಹಾಗಾಗಿ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಸೊ ಬರ್ಕೊಳ್ಳಿ ನೀವು, ಡೆಫಿನೆಟ್ಲಿ ಇದರಲ್ಲಿ ಒಂದಾರು ಎಕ್ಸಾಮಲ್ಲಿ ಬರುವ ಚಾನ್ಸಸ್ಗಳು ಇರ್ತವೆ. ಇನ್ನು ನಾವು ನೋಡೋದಾದರೆ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದರೆ ಇನ್ನು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಒಂದು ದಿಬಾಂಗ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೊ ಇದನ್ನು ಈ ಒಂದು ಪ್ರಾಜೆಕ್ಟ್ ಯಾವುದು ಅಂದರೆ ಹೈಡ್ರೋ ಪವರ್ ಪ್ಲಾಂಟ್ ಜನರೇಟ್ ಮಾಡುವಂಥದ್ದು ಈ ಒಂದು ಪ್ರಾಜೆಕ್ಟು ದಿಬಾಂಗ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೊ ಇದು ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಂತ ನಮಗೆ ಮುಖ್ಯವಾಗಿರುತ್ತೆ. ಸೊ ಇದು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಸೊ ಏನಕ್ಕೆ ಇಷ್ಟೊಂದು ಡಿಲೇ ಆಗ್ತಿದೆ ಅಂತ ಹೇಳಿದಾಗ ಇದು ಸೊ ಅಲ್ಲಿ ಸರಿಸುಮಾರು 1165 ಹೆಕ್ಟೇರ್ ಫಾರೆಸ್ಟನ್ನು ಡಿಸ್ಟ್ರಾಯ್ ಮಾಡಬೇಕಾಗ್ತದೆ ಅಂಥೇಳಿ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಅನುಮತಿ ಬಗ್ಗೆ ಮತ್ತು ಅದರ ಒಂದು ಎಫೆಕ್ಟಿವ್ಸ್ ಬಗ್ಗೆ ನಮಗೆ ಕರೆಕ್ಟಾಗಿ ಒಂದು ಕಮಿಟಿ ಗೈಡ್ ಕೊಡ್ತಿಲ್ಲ. ಹಾಗಾಗಿ ಇದು ಡಿಲೇ ಆಗ್ತಿದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದು ಸರಿಸುಮಾರು 3097 ಮೆಗಾವ್ಯಾಟ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿರುತ್ತೆ. ಇನ್ನು ನಾವು ನೋಡಿ ಜುಲಿಬೆಂಟ್ ಆ್ಯಂಡ್ ಗಿಲ್ಲಿಡ್ ಇಂಕ್ ಫ್ಯಾಕ್ಟ್ ಅಂತ ಹೇಳ್ತೀವಿ. ಸೊ ಇದರ ಏನಂದರೆ ನೋಡಿ, ಜುಲಿಬೆಂಟ್ ಅನ್ನೋದು ನಮ್ಮ ಇಂಡಿಯನ್ ಕಂಪ್ನಿ ಆಗಿರುತ್ತೆ. ಹಾಗೆಯೇ ಗಿಲ್ಲೇಡ್ ಅಂತ ಹೇಳಿ ಒಂದು ಅಮೆರಿಕನ್ ಕಂಪ್ನಿ ಆಗಿರುತ್ತೆ, ನಾವು ನೋಡ್ಬೋದು. ಸೊ ನಮ್ಮ ಇಂಡಿಯನ್ ಕಂಪ್ನಿ ಜುಲಿಬೆಂಟ್ ಲೈಫ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಜುಬಿಲೆಂಟ್ ಲೈಫ್ ಸೈನ್ಸ್ ಅಂತ ಹೇಳ್ತೀವಿ. ಹಾಗೆಯೇ ಅಮೆರಿಕನ್ ಕಂಪ್ನಿ ಗಿಲ್ಲಿಡ್ ಸೈನ್ಸ್ ಇಂಕ್ ಅಂತ ಹೇಳ್ತೀವಿ. ಸೊ ಇವೆರಡೂ ಕೂಡ ಒಂದು ಏನಾಗ್ತಾಯಿದೆ, ಎರಡೂ ಸೇರಿ ಒಂದು ಇದು ರೆಮ್ಡೆಸಿವಿರ್ ಅಂತ ಹೇಳ್ತೀವಿ, ರೆಮ್ಡೆಸಿವಿರ್ ಅಂತ ಹೇಳಿ ಇದೊಂದು COVID-19ಗೆ ಉಪಯುಕ್ತವಾದಂತಹ ಡ್ರಗ್ ಆಗ್ಬೋದು. ಸೊ ಇದನ್ನು ಒಂದು ಪ್ರೊಡ್ಯೂಸ್ ಮಾಡಿ ಇದಕ್ಕೆ ಲೈಸೆನ್ಸ್ ಮಾಡಲು ಇಬ್ಬರು ಸೇರಿ ವರ್ಕ್ ಮಾಡೋಣ ಅಂತೇಳಿ ಅಡಾಪ್ಷನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಕೇಳ್ಬೋದು. ಸೊ ರೆಮ್ಡೆಸಿವಿರ್ ಅಂತ ಹೇಳಿ ಈ ಒಂದು ಔಷಧಿ ಏನಿದೆ ಇದು ಭಾಳ ಕ್ಯಾನ್ಸರು ಬೇರೆ ಬೇರೆ ರೋಗಗಳಿಗೂ ಕೂಡ ಇದು ಯೂಸ್ ಆಗ್ತಾಯಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸ್ಟಡಿಗಳನ್ನು ಮಾಡಿ ಇನ್ನು ಇಂಪ್ರೂವ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಲೈಸೆನ್ಸ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂಥೇಳಿ ಎರಡು ಕೂಡ ಟೈಪ್ ಆಗ್ತಾ ಇರೋದು ನಾವು ನೋಡ್ಬೋದು. ಹಾಗೆಯೇ ಮನ್ಮಥ್ ಸಿಂಗ್ ಅವರು ತೀರ್ಕೊಂಡಿರುವಂಥದ್ದು ಕೂಡ ನೋಡ್ಬೋದು. ಸೊ ನ್ಯಾಷನಲ್ TT ಚಾಂಪಿಯನ್ ಅಂತ ಹೇಳ್ತೀವಿ. ನ್ಯಾಷನಲ್ TT ಅಂದರೆ ಟೇಬಲ್ ಟೆನ್ನಿಸ್ ಚಾಂಪಿಯನ್ ತಮ್ಮ 58ನೇ ವಯಸ್ಸಿನಲ್ಲಿ ಸಾವನ್ನಪ್ಪಿರುವಂಥದ್ದು ಕೂಡ ಕಂಡುಬರುತ್ತೆ. ಇವರಿಗೆ ಇದ್ದಿದ್ದು ALC ಡಿಸೀಸ್ ಅಂತ ಹೇಳ್ತೀವಿ. ಸೊ ALC ಅಂದರೆ ಅಮೆಟ್ರೋಫಿಕ್ ಲ್ಯಾಟ್ರಲ್ ಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಸೊ ನ್ಯೂರೋ ಡಿಜೆನರೇಟಿವ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ನ್ಯೂರೋ ಅಂದರೆ ನರ್ವ್ ಸಿಸ್ಟಮ್ಗೆ ಎಫೆಕ್ಟ್ ಆಗುವಂಥ ಈ ಒಂದು ಡಿಸೀಸ್ ಇತ್ತು. ಸೊ ಇದರಿಂದ ಅವರು ಸಾವನ್ನಪ್ಪಿರುವಂಥದ್ದು ಕೂಡ ಕಂಡುಬರುತ್ತೆ. ಇವತ್ತಿಗೆ ಇಷ್ಟು ವೀಕ್ಷಕರೇ ನೋಡಿ, ನೀವು ಒಳ್ಳೆ ರೆಸ್ಪಾನ್ಸ್ ಬರ್ತಿಲ್ಲ ನನಗೆ, ಅದಕ್ಕಾಗಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಡೆಫಿನೆಟ್ಲಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಇನ್ನೂ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಗಳನ್ನ ನೀವು ಹೆಚ್ಚು ಕಲೆಕ್ಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯವಾಗಿರುತ್ತೆ. ನೀವು ಇಷ್ಟೇ ಮಾಡಬೇಕು, ಈ ವಿಡಿಯೋನ ಶೇರ್ ಮಾಡಿ ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ ಇದ್ದರೆ ಹೇಳ್ಬೋದು.
ಸುಮ್ಮನೆ ಕೂರೋದು ಬೇಡ. ಹಾಗಾಗಿ ನೀವು ಶೇರ್ ಮಾಡಿದಷ್ಟು ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀವು ಪಡ್ಕೊಳ್ತೀರಿ. ಇಲ್ಲ ಅಂದರೆ ಬೇಡ ಸರ್ ಅಂತ ಹೇಳಿದ್ರೆ ಬೇಡ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ರೆಸ್ಪಾನ್ಸು ಕರೆಕ್ಟಾಗಿ ಬರ್ತಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ನಮ್ಮ ಚಾನಲ್ ಫಾಲೋವರ್ ಆಗಿದ್ದರೆ ಡೆಫಿನೆಟ್ಲಿ ಎಲ್ಲ ಕಡೆ ವಾಟ್ಸಪ್, ಫೇಸ್ಬುಕ್ ಎಲ್ಲ ಕಡೆನೂ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.